ಒಬ್ಬರ ಮನೆಯ ಘಾತವ ಮಾಡಿ ಗಂಗೆ ಏನಾಗುವುದಯ್ಯ, ಚಂದ್ರನು ಗಂಗೆಯ ಕಡೆದಿದ್ದರೂ ಕಲಂಕ ಬಿಡದಾಯಿತೆ. ಅದು ಕಾರಣ ಮನವ ನೋಯಿಸದವನೇ, ಮನೆಯ ಘಾತವ ಮಾಡದವನೇ ಪರಮ ಪಾವನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಪ್ರಾತಸ್ಮರಣೀಯರಾದ ಬಸವಾದಿಚಂದ್ರನ ಎಲ್ಲ ಸಂತರನ್ನ, ಮಹಂತ ದಾರ್ಶನಿಕರನ್ನ, ಮಹಾನ್ ಸಿದ್ಧಶಿವಿಗೆ, ಮಹಾ ತಪಸ್ವಿ ಸಿದ್ದರಾಮೇಶ್ವರನ ಸ್ಮರಿಸುತ್ತಾ ಇವತ್ತು ಹನುಸಾರದಲ್ಲಿ ಎಲ್ಲರಿಗೂ ಬೇಕಾಗ್ತದೆ ಸಮಾಜ ನಮ್ಮ ಭೋವಿ ಸಮಾಜ. ನಮ್ಮ ಭೋವಿ ಸಮಾಜ ಜಾತ್ರಾ ಮಹೋತ್ಸವ ಅಂಗವಾಗಿ ಇವತ್ತು ವಿಶೇಷ ಆಗಮಿಸಿದ ನಮ್ಮವರಾದ ಕುಮಾರದೇವರೇ, ವಿಶೇಷವಾಗಿ ಆಗಮಿಸಿದ ಕಾರ್ಯಕ್ರಮಕ್ಕೆ ನಮ್ಮ ಭಯಾಪುರವರೇ, ಆ ಎಲ್ಲ ಊರಿನ ಹಿರಿಯರೇ, ಮಹಾಜನರಿಗೆ ಮಾತೇ ಈಗ ಸಮೀಕರಣ ಬರಮುಗಿಸುವ ಜಾತ್ರಾ ಮಹೋತ್ಸವ ಅಂಗವಾಗಿ ಭೂಗತ ಈ ಕಾರ್ಯಕ್ರಮ ನೆಕ್ಸ್ಟ್ ಬರ್ತಾ ಇದ್ದೀವಿ. ಜಗತ್ತಿಗೆ ಬ್ರಹ್ಮ ಜಗತ್ ಸೃಷ್ಟಿ ಮಾಡ್ದ, ಸೃಷ್ಟಿ ಮಾಡಿ ಜಗತ್ತಿಗೆ ಏನ್ ಬೇಕಂತ ಮಾಡ್ಲಿಕ್ಕೆ ಮುಖ್ಯ ಮಾಡ್ತಕ್ಕಂಥ ಸಮಾಜ ಯಾವ್ದು ಐತೆ ಅಂದ್ರೆ ಅದು ಭೋಗಿ ಸಮಾಜ. ಈ ಮಠ ಕಟ್ತೀವಿ, ಕುಡಿ ಕಟ್ತೀವಿ, ನಮ್ಮ ಮಠ ನಾವು ಮಾಡ್ತಿದ್ದೀವ, ಈ ಮನೆ ನೀವು ಮಾಡ್ಕೊಂಡ್ರ, ಎಲ್ಲರಿಗೂ ಭೋಗಿ ಸಮಾಜ ಬೇಕೇ ಬೇಕು. ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಮುಖ್ಯ ಸಮಾಜ ಭೋಗಿ ಸಮಾಜ ಜಗತ್ತಿಗೆ. ಅದಕ್ಕೆ ಆ ಭೋಗಿ ಸಮಾಜ ನಾವೆಲ್ಲ ವಿಶೇಷ ಅವ್ರಿಗೆ ಮಹತ್ವ ಕೊಡಲೇಬೇಕು. ಅದಕ್ಕೆ ದೃಷ್ಟಿಯಿಂದ ನಮ್ಮ ಭೋಗಿ ಸಮಾಜವಾಗ ನಮ್ಮ ಸೂಚಪ್ಪ ಏನ್ ಸೂಚನೆ ಮಾಡ್ತಾರ ಎಲ್ಲರ ಮಾತು ಕೇಳ್ತಾರೆ ಇವ್ರಾಗ. ಯಾಕೆ ಒಳ್ಳೆ ವ್ಯಕ್ತಿ ಅವನು. ಈಗ ನಮ್ಮ ಭಯಾಪುರ ಹೇಳಿದ್ರೆ ಮನೆಯ ಪೂಜೆ ಏನು ದೇವ್ರ ಮನೆ, ಅದು ಮನುಷ್ಯರ ಮನೆ ಅಂತ ದೇವ್ರ ಮನೆ. ಅದು ದೇವ್ರ ಮನೆಗೆ ಯಾರು ಇರ್ತಾರ, ದೇವ್ರ ಮನುಷ್ಯರಿಗಿದೆ. ಹಂಗ ಸ್ವರೂಪದಾಗ ನಮ್ಮ ಸೂಚಪ್ಪ ಒಳ್ಳೆ ಕೆಲಸ ಮಾಡಿ ಭಾಳ ಸಂತೋಷಪ್ಪ. ಅದಕ್ಕೆ ಸಮಾಜದೊಳಗೆ ಒಗ್ಗಟ್ಟಿರ್ಬೇಕು. 12ನೇ ಶತಮಾನದಾಗ ಬಸವಣ್ಣನ ಬದಲಾಗಿರ್ತಕ್ಕಂಥ ವ್ಯಕ್ತಿ ಯಾರಿದ್ರ ಅದು ಸಿದ್ದರಾಮೇಶ್ವರ. ಅಂತ ಸಿದ್ದರಾಮೇಶ್ವರನ ಅನುಯಾಯಿಗಳನ್ನೆಲ್ಲ ಸಿದ್ದರಾಮೇಶ್ವರ ಸಮಾಜಕ್ಕೆ, ನಾಡಿಗೆ, ದೇಶಕ್ಕೆ ಏನು ಕೊಟ್ಟು ಹೋದ ಅದು ವಿಚಾರ ಮಾಡ್ಬೇಕು. ಯಾಕಂದ್ರೆ ಸಿದ್ದರಾಮೇಶ್ವರ ಎಷ್ಟು ಗುಡಿ ಕಟ್ಟಿದ್ನೋ, ಎಷ್ಟು ಕೆಜಿ ಕಟ್ಟಿದ್ನೋ, ಎಷ್ಟು ಮಹಾ ಕೆಲಸ ಮಾಡಿ, ಒಂದೊಂದು ಕೆಲಸ ಮಾಡಿ ಸಿದ್ದರಾಮೇಶ್ವರ. ಅದಕ್ಕಂತ ದೃಷ್ಟಿಯಿಂದ ಸಿದ್ದರಾಮೇಶ್ವರ ಧ್ಯಾನ ಮಾಡ್ಕೊಂತ ನೀವೆಲ್ಲ ಮೂರು ಸಿದ್ದರಾಮೇಶ್ವರ ಎಂಥ ತಪಸ್ವಿ, ಎಂಥ ಜ್ಞಾನಿ. ಅವನ ಕಾಯಿ ವಜ್ರಕಾಯ ಚಾಣ ಹಚ್ಚೊಳಗೆ ಬರೀನಿ ತಮ್ಮ ಅಂತ ವಜ್ರಕಾಯಿ ಯಾರು ಸಿದ್ದರಾಮೇಶ್ವರ. ಅದಕ್ಕೆ ಮಹಾ ತಪಸ್ವಿ, ಮಹಾಜ್ಞಾನಿ. ಶ್ರೀಶೈಲದಿಂದ ಶ್ರೀಶೈಲ ಮಲ್ಲಿಕಾರ್ಜುನ ಅಲ್ಲಿಂದ ಪ್ರತ್ಯಕ್ಷ ಮಾಡಿಕೊಂಡು ಸೊಲ್ಲಾಪುರಕ್ಕೆ ಬಂದು ಸ್ಥಾಪನೆ ಮಾಡಿದ ಯಾರು ಸಿದ್ದರಾಮೇಶ್ವರ. ಅಂತ ಮಹಾಧೀರದ ಮಹಾ ತಪಸ್ವಿ ಸಿದ್ದರಾಮೇಶ್ವರ. ಅಂತ ಸಮಾಜದ ಬಂಧುಗಳು ನೀವೆಲ್ಲ. ಅದಕ್ಕೆ ಅವ್ರು ಧ್ಯಾನ ಮಾಡುದು, ಅವ್ರು ಜಾತ್ರೆ ಮಾಡುದು ನಮ್ಮ ಮುಖ್ಯ. ಮಹಾಜನ ಏನು ಗತಸಂತಹ ದೊಡ್ಡವರಿಂದ ಹೇಗೆ ಹೋಗ್ಯಾರ ಆಗ ಹೋಗ್ತಕ್ಕಂಥ ನಮ್ಮ ಕರ್ತವ್ಯ. ದೇವರ ಆಶ್ರಮ ಹೇಳಿದಂಗ ಎಲ್ಲಾ ಸಮಾಜದ ಇಷ್ಟು ಮಂದಿ ಕೂತೀವಲ್ಲ, ಇವ್ರಿಗೆ ಎಷ್ಟು ಸಮಾಜ ಎಲ್ಲ ಸಮಾಜದ ಬಂದತ್ತಿದೆಲ್ಲ. ಇವ್ರಿಗೆ ಎಷ್ಟು ಸಮಾಜ ಅದಾವು, ಎಲ್ಲಾ ಸಮಾಜ ಬಂದ್ರೆ ಯಾಕೆ ಬಂದ್ರೆ ಅಂದ್ರೆ ಎಲ್ಲಾ ಸಮಾಜಕ್ಕೆ ಭೋಗಿ ಸಮಾಜ ಬೇಕೇ ಬೇಕು. ಇಲ್ಲ ನನಗೆ ಜಗತ್ತ ಆಟ ನಡೆಯಾಗಿಲ್ಲ, ಅದಕ್ಕೆ ಬೇಕೇ ಬೇಕು ಭೋಗಿ ಸಮಾಜ. ಅದಕ್ಕೆ ಊರಿಗೆ ಎಲ್ಲಾ ಸಮಾಜ ಮಂದಿ ಓಡೋದು ಎಲ್ಲರೂ ಬಂದಿರಲಿ. ಇವ್ರಿಗೆ ಎಷ್ಟು ಸಮಾಜ ಇದಾವೆ, ಎಲ್ಲಾ ಸಮಾಜ ಬಂದರೆ ಎಲ್ಲಾ ಸಮಾಜಕ್ಕೆ ಬೇಕೇ ಬೇಕು. ನೀವು ನಮ್ಮ ಮನೆ ಅಮ್ಮ ನಾವು ಕಟ್ಕೊಡ್ತೀವ, ನಮ್ಮ ಮಠ ನಾವು ಕಟ್ಕೊಡ್ತೀವ. ಅದಕ್ಕೆ ಅಂತ ದೃಷ್ಟಿಯಿಂದ ಒಳ್ಳೆ ಸಮಾಜ ಜಗತ್ತಿಗೆ ಬೇಕಾದ ಸಮಾಜ. ಜಗತ್ತಿಗೆ ಸೃಷ್ಟಿ ಮಾಡಿದಾಗ ಈ ಸೃಷ್ಟಿ ಕೆಲಸವಾಗ ಎಲ್ಲಾ ಸಹಾಯ ಎಲ್ಲಾ ಸಮಾಜಕ್ಕೆ ಎಲ್ಲದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು, ಕೆಲಸ ಮಾಡ್ತಕ್ಕಂಥ ಸಮಾಜ ಭೋಗಿ ಸಮಾಜ. ಅದಕ್ಕಂತ ದೃಷ್ಟಿಯಿಂದ ನಮ್ಗೆಲ್ಲ ಬೇಕಾದ ಸಮಾಜ. ಇವತ್ತು ಜಾತ್ರೆ ಮಾಡ್ತೀರಿ, ಶ್ರೇಷ್ಠವಾದ ಕಾರ್ಯಕ್ರಮ. ಈಗಾಗಲೇ ಒಂದು ಕಥೆ ಇದೆ. ಈಗ ಭಯಾಪುರ ಸಮಾಜಕ್ಕೆ ಎಲ್ಲಾ ಸಮಾಜ ಬಂದ ನಾ ಎತ್ತು ನಾನು ಎತ್ತು ಅವ ಎತ್ತು ಇವತ್ತು ಮಾಡಲೇಬಾರ್ದು. ಜಾತಿ ಬಂದು ಕೂರ್ಚೋ ಜ್ಞಾನ ಕೂರ್ಚೋದು. ಜ್ಞಾನ ಅಂತಂದ್ರೆ ವಿಷ, ಗಂಡು ಒಂದು ಅಳ್ಮುಟ್ಟ. ಅದಕ್ಕೆ ಜಾತಿಗಿಂತ ಧರ್ಮಕ್ಕೆ ಮಹತ್ವ ಕೊಡ್ಬೇಕು. ಅದಕ್ಕೆ 12ನೇ ಶತಮಾನದೊಳಗ ಬಸವಣ್ಣ, ಸಿದ್ದರಾಮೇಶ್ವರು ಇನ್ನೂ ಅನೇಕರು ಮಹಾ ಕೆಲಸ ಮಾಡಿ ಜಗತ್ತು ಸಂದೇಶ ಕೊಟ್ಟು ಹೋಗ್ಯಾರ. ಅದಕ್ಕೆ ಅವ್ರ ಸಂದೇಶವನ್ನ ನಾವು ಅರ್ಥ ಮಾಡ್ಕೊಂಡು ಹೋದ್ವಿ, ನಮ್ಮ ಮನುಷ್ಯ ಬಳಕೆ ಸಾಧ್ಯ ಆಗ್ತದೆ, ಇನ್ನೊಂದು ಸಾಧ್ಯ ಆಗ್ತದೆ. ಅದಕ್ಕೆ ಇವೆಲ್ಲ ಹೇಳಿದ್ರಲ್ಲ, ಈ ಸಮಾಜದಾಗ ಎಲ್ಲರೂ ಒಕ್ಕಟ್ಟು ಒಂದಾಗಿರ್ತಾರೆ, ಮಾತು ಕೆಲಸ ಆಗ್ತದೆ. ಇದಕ್ಕೆ ಆಗೋದಿಲ್ಲ. ಇವು ಬೇಯಾಗ 5 ಬರೋದು ಹೋಗಿಲ್ಲ, 5 ಬರೋದು 5 ಜಾತಿ. ಒಂದು ರಕ್ತದ ಇನ್ನೊಂದು ನಮೂನಿ, ಇನ್ನೊಂದು ನಮೂನಿ, 5 ನಮೂನಿ ಇದು ಬಲ್ಲು. ಹೌದಲ್ಲ, ಒಂದು ರಕ್ತದ ನಮೂನಿ ಇಲ್ಲ. ಅದು ಎಷ್ಟು ಸರ್ಕಾರ ಐತಿ, ಕೆಲಸ ಊಟ ಮಾಡಿ ಬಂತು, ಕೆಲಸ ಮಾಡಿ ಬಂತ, ಮನೆ ಕಟ್ಟಿ ಬಂತ, ಹುಚ್ಚಿಗೆ ಹೊರಗೆ ಬಂತು, ಎಲ್ಲ ಮಾಡಿ ಬಂತ. ಅಷ್ಟು ಸಾಧ್ಯ 5 ಮಂದಿಗೆ. ಹೌದಲ್ಲ, ಅದಕ್ಕೆ ಸಮಾಜಕ್ಕೆ ಎಲ್ಲಾ ಸಮಾಜಕ್ಕೆ ಒಕ್ಕಟ್ಟಾಗ ಬಂದ ಹೊರಗ ಜಗತ್ತು ಸುಖ ಶಾಂತಿ ನೆಮ್ಮದಿ ಸಿಗ್ತದೆ. ಇದು ಸಿಗುದೇ ಇಲ್ಲ. ಇವು ಬಳ್ಳಿ ಹಾಕದ ಹಂಗೆ ಇರ್ಬೇಕು. ನಾವು ನ್ಯಾಯ ಬಂದ್ರೆ ಏನ್ ಮಾಡಕ್ಕಾಗುದು. ಇವು ಬಳ್ಳಿ ಬಂತು ನ್ಯಾಯ 5 ಬಳಿ ನ್ಯಾಯ ಇರ್ತದೆ. ಹೆಬ್ಬಟ್ಟೆ ಹೇಳ್ತದೆ, ನಿನ್ನ ಪಂಚಾಯತ್ ನಿಯಮ ಮಾಡಿದ್ರು ನಾನು, ನಿನ್ನ MLA ಮಾಡಿದ್ರು ನಾನು ಅಂತ. ಅದಕ್ಕೆ ಈ ಬಳಿ ಆಗ್ತದೆ. ತೊಡಕಂತ ಮಂಗಿನ ಮಗನಿದ್ರು ನಿಂದು ಮಾತು ಯಾರು ಕೇಳ್ತಾರ, ಜಗತ್ತು ಆಯ್ತು ಇದು ಅದು ಇದು ನಂದು ಮಾತು ಕೇಳ್ತಾರ. ಹೆಬ್ಬೆಟ್ಟ ನಿನ್ನ ಮಾತು ಯಾರು ಕೇಳ್ತಾರ, ನನ್ನ ಮಾತು ಕೇಳ. ನಾ ದೊಡ್ಡ ನೀವು ಬಂದಿತ್ತು, ನಾ ದೊಡ್ಡ ಬಂದಿ ನಾನು ಮಾತು ಜಗತ್ತು ಅಲ್ಲಿ ಹೋಗಿ ಅನ್ನೋ ಇಷ್ಟು ಮಂದಿ ಕೊಟ್ಟಿದ್ವಿ. ಎಲ್ಲಕ್ಕೆ ಹತ್ರ ನಾದಿನಿ, ನಿಮ್ಗೆ ದೊಡ್ಡವ ನಾನು, ನಿಮ್ಗೆ ಬಳ್ಳಿ ಆಗ್ತದೆ. ಎಲ್ಲಕ್ಕೆ ಹತ್ರ ನಾ ದೊಡ್ಡವ ಊಟನೋ ಬುದ್ಧಿಲ್ಲ ಅಂತ ನಾ ದೊಡ್ಡ ಬಂದಿ. ಮತ್ತ ಮಂಗಲಗಾರದಾಗ ಮದುವೆ ಒಳಗ
ಈ ಮುಡಿಂದ ಅವೆಲ್ಲ ಇರ್ತಾರಲ್ಲ ಈ ಹಬ್ಬಟ್ಟ ಮಗ ನಿನಗೆ ಕೇಳಿಲ್ಲ ನಿನಗೆ ಕೇಳಿಲ್ಲ ನಿನಗೆ ಕೇಳಿಲ್ಲ ನನಗೆ ಇರ್ತದ ನೀವು ಮೂವರು ಅಮ್ಮಗನ ಮೂರ್ತಿ ನೀವು ನಾನು ಅಮ್ಮಗನ ಮೂರ್ತಿ ಅಂತ ಮುಡಿ ಬಳ್ಳಿ ಇರ್ತದೆ ನೀವು ಮೂರ್ತಿ ದೊಡ್ಡವ ನಾ ದೊಡ್ಡವ ಮಗದ ನನ್ಗೆ ಮೂಡಿಗೆ ಅಂತ ನಾ ದೊಡ್ಡವಂದಿ ಅದಕ್ಕೆ ಇಷ್ಟೆಲ್ಲ 3-4 ದೊಡ್ಡವ್ರು ಅಂದ್ರಿ ಮತ್ತೆ ದೊಡ್ಡವರು ತಿಳೋದಾಗ ಗುಡಿ ತಿಳೋದಾಗ ನನ್ನ ಯಾಕೆ ಮುಂದೆ ಮಾಡ್ತಾರೆ ಮಕ್ಕಳು ಅಂತಿಗೆ ಬಂದ ನಿಮಗೆ ನನ್ನ ಯಾಕೆ ಮುಂದೆ ಮಾಡ್ತೀರಿ ನೀವು ನಮಸ್ಕಾರ ನೀವು ನನ್ನ ಮುಂದೆ ಮಾಡ್ಬೇಡಿ ಅದಕ್ಕೆ 4 ದೊಡ್ಡವ್ರು ಹೀಗಾಗಿ ಕುಂತು ಊಟ ಮಾಡಿದ್ರೆ ಕೆಲಸ ಮಾಡಿ ಅದಕ್ಕೆ ಸಮಾಜ ಒಗ್ಗಟ್ಟಿರ್ಬೇಕು ಭಾವೈಕ್ಯರ್ಬೇಕು ನಾವು ಒಂದೇ ಇರ್ಬೇಕು ಅದಕ್ಕೆ ಇವ ನಮ್ಮವ ಅಂತ ಅಪ್ಪ ಬಸವಣ್ಣ ಹೇಳಿದಾಗ ಸಮಾಜಕ್ಕೆ ಎಲ್ಲರೂ ಒಗ್ಗಟ್ಟು ಗೊತ್ತಾಗಿರ್ಬೇಕು ನಮ್ಮ ಸಮಾಜ ನಮ್ಮ ಮನೆ ಒಳಗಿರ್ಬೇಕು ಹೊರಗೆ ಬಂದ್ವಿ ಎಲ್ಲರೂ ಬಂದ ಅದಕ್ಕಂತ ದೃಷ್ಟಿಯಿಂದ ಮರದಿನ ಜಾತ್ರೆ ಮೂಲಕವಾಗಿ ಊರಾಗಿದ್ದ ಎಲ್ಲ ಸಮಾಜಗಳು ಎಲ್ಲರೂ ಬಂದಾರ ಬಹಳ ಸಂತೋಷ ಮರದಿನ ಜಾತ್ರೆ ಮತ್ಸರ ಪ್ರತಿ ವರ್ಷ ಕೂಡ ಕಾರ್ಯಕ್ರಮ ಯಾವ ಚಂದವಾಗಿ ಯಾವತ್ತು ನಾ ಬಂದ ಈ ಕಾರ್ಯಕ್ರಮ ಏನ್ ಚಂದವಾಗಿ ಯಾವತ್ತಿಂದ ಬಂದಿ ನಾನು ಕಾರ್ಯಕ್ರಮಕ್ಕೆ ಅದಕ್ಕೆ ಇದು ನಮ್ಮ ಸಮಾಜ ನಮ್ಮ ಜನ ಸಿದ್ದರಾಮೇಶ್ವರ ಎಂಥ ಜ್ಞಾನಿ ಇದ್ದಂದ್ರ ಕನ್ನಡ ಕ್ರಾಂತಿ ಆದ್ಮೇಲೆ ಎಲ್ಲ ಅನೇಕ ಸಾವಿರಾರು ಲಕ್ಷ ಕೋಟಿ ಏನಿತ್ತು ವಚನ ಸಾಹಿತ್ಯ ಇತ್ತು ಬಿಜ್ಜದ ಕೊಲೆ ಆದ್ಮೇಲೆ ಬುಜ್ಜದ ಸ್ಟೋರಿ ಆರ್ಡರ್ ಮಾಡಿದ ಎಲ್ಲ ಶಾಂತ ವಚನ ಸುಟ್ಟು ಹಾಕಿರ್ತೀವಿ ಅವಾಗ ಇವತ್ತು ವಚನ ಸಾಹಿತ್ಯ ಎಷ್ಟು ಜೀವಂತ ಐತೆ ಅಂದ್ರ ಸಿದ್ದರಾಮೇಶ್ವರ ಮತ್ತೆ ಯಾರು ಹುಟ್ಟಿದ ವಚನ ಸಾಹಿತ್ಯವನ್ನ ಅಂತ ಸಿದ್ದರಾಮೇಶ್ವರ ಎಲ್ಲ ಹೋದ ಕ್ರಾಂತಿಯಾಗಿಂದ ವಚನ ಸಾಹಿತ್ಯವನ್ನ ಬಂಡಿ ತುಂಬಿ ಕಳಿಸಿದ ಸಿದ್ದರಾಮೇಶ್ವರ ಅದಕ್ಕೆ ಇಷ್ಟರ ಜೀವಂತ ಹೋದವು ಯಾರು ವಚನಗಳು ಮತ್ತಿಲ್ಲಾಂದ್ರೆ ಸಿದ್ದರಾಮೇಶ್ವರ ಉಳಿಸಿದ್ರೆ ವಚನ ಸಾಹಿತ್ಯ ಉಳಿತಿದ್ರು ಅದಕ್ಕಂತ ದೃಷ್ಟಿಯಿಂದ ಸಿದ್ದರಾಮೇಶ್ವರ ಪರಿವರ್ತನೆ ಮಾಡಿದ್ದ ಗುಡಿ ಕಟ್ಟೆ ಗತ್ತಿದ್ದ ಎಲ್ಲ ಮಾಡಿದ ಪ್ರಭುದೇವ್ರು ಹೊಂದಿದ ಕಲ್ಯಾಣಕ್ಕೆ ಏನು ಹೀರಾವಡ್ಡ ಅಂತ ಕೇಳಿದೆ ಪ್ರಭುದೇವ್ರು ಯಾರನ್ನ ಸಿದ್ದರಾಮೇಶ್ವರ ಎಲ್ಲಿ ಹೀರಾವಡ್ಡ ಅಂತ ಸಿಟ್ಟು ಬಂತು ಕೆಲ ಮಂದಿಗೆ ನಮ್ಮ ಹುಡುಗ ತಂದ್ರೆ ಸಿಟ್ಟು ಭಾಳ ಬಂತು ಇದಕ್ಕೊಂದು ಹುಡುಗ ಸಿಟ್ಟು ಬಾ ನೀನು ಹೀಗಂತ ವಾದ್ಯ ಅಂತ ಅಂದ್ರು ಹೋಗಿ ಹೇಳ್ಬಿಟ್ರು ಸ್ವಲ್ಪ ಸಿಟ್ಟು ಬಾ ಅಂತ ಆದ್ರೆ ಸಿದ್ದರಾಮೇಶ್ವರನಿಗೆ ಅವನು ಬಂದ ಬಿಟ್ಟ ಇಬ್ಬರಿಗೆ ವಾಕ್ವಾದ ನಡೀತು ಕನಿಗಿನು ಹಿಂಗೆಲ್ಲ ಗೊತ್ತಿವ ನಿಂದು ಗೊತ್ತಿತ್ತು ನಂದು ವಜ್ರಕಾಯ ನಿಂದು ಬರೇ ಮಾಂಸ ಬಂದ ಕಾಯ ಅಂತ ಸಿದ್ದರಾಮೇಶ್ವರ ಹೇಳ್ದ ಏನ್ ದೊಡ್ಡ ಮಾಡಿ ಪ್ರಭುದೇವ್ರು ಹೇಳು ತಗೊಂಡ್ ಕಟ್ಕ ಕೊಟ್ರು ಬೇಗ ಬಟ್ ಏನ್ ದೊಡ್ಡ ಮಾಡಿ ಅಂತ ಪ್ರಭುದೇವ್ರು ಹಣಿ ಅಂತ ಕೊಟ್ಟ ಜಣ್ಣು ಅಂತ ಸಿದ್ದರಾಮೇಶ್ವರ ದೇಹ ಜಣ್ಣು ಅಂತ ಏನ್ ದೊಡ್ಡ ಮನೆಯಪ್ಪ ಅಂದ್ರೆ ಪ್ರಭುದೇವ್ರು ತಗೊಂಡಿ ಹೊಡಿ ನನ್ಗಂತ ಯಾರು ಪ್ರಭುದೇವ್ರು ಯಾರು ಸಂಕ್ರಾಂತಿ ಬಿಡ ಅಂತ ಸಿದ್ದರಾಮಯ್ಯ ಹಣಿ ಅಂತ ಕೊಟ್ಟ ಇದು ಬೈದೈತಿ ಇಲ್ಲಿ ಕಟ್ಟತ್ತ ಹೇಳಿದ್ರೆ ಕಟ್ಟತ್ತ ಇಲ್ಲ ಆಗ ವ್ಯೋಮಕಾಯ ಆಕಾಶ ಬೈತತ್ವ ಯಾರು ಪ್ರಭುದೇವ್ರು ಅವಾಗ ಶರಣಾಗತ್ತಾದ ಸಿದ್ದರಾಮಯ್ಯ ಸಾಕು ಬಾರದ ಬಾರ ಜೊತೆ ಕರ್ಕೊಂಡು ಹೋಗಿ ಮತ್ತೆ ಚಂದ್ರಬಸ್ ನಿರ್ಧಾರ ಮಾಡಿಸಿ ಅಂತ ಹೇಳ್ಕೊಂಡ ಮಹಾಜ್ಞಾನಿ ಈ ಸಮುದಾಯಕ್ಕೆ ದೊಡ್ಡ ಶಕ್ತಿ ಯಾರು ತಂದ ನಮ್ಮ ಸಿದ್ದರಾಮೇಶ್ವರ ಇದ್ದ ಅದಕ್ಕೆ ಕಾಯಕದಾಗ ನಿಜವಾಗ್ಲೂ ಕಾಯಕ ಯಾರಂದ್ರೆ ನೀವು ಭವ್ಯ ಸಮಾಜ ನಿಮ್ಗೆ ಕೆಲಸ ಯಾರು ಮಾಡಕ್ ಸಾಧ್ಯ ಇಲ್ಲ ಅಂತ ಶ್ರೇಷ್ಠ ಸಮಾಜ ನಮ್ಮ ಭವ್ಯ ಸಮಾಜ ಅಂದ ಎಂಥ ಕೆಲಸ ನೀವು ಬ್ರಹ್ಮ ಜಗತ್ ಶಿಕ್ಷೆ ಮಾಡಿದ್ರೆ ಜಗತ್ತಿಗೆ ಬೇಕಾಗ್ತದೆ ಎಲ್ಲ ಮಾಡ್ತಕ್ಕಂಥ ಭವ್ಯ ಸಮಾಜ ಅದಕ್ಕೆ ಒಂದ್ಸಲ ರವೀಂದ್ರನಾಥ್ ಠಾಗೂರ್ ಹೊಟ್ಟಿದ್ರು ಒಂದು ದೊಡ್ಡ ದೇವಸ್ಥಾನ ಅವ್ರು ವಯಸ್ಸಲ್ಲಿ 89 ವರ್ಷದ ಮುದುಕರು ದೇವಸ್ಥಾನ ಬಂದು ಕೊಟ್ಟಿದ್ದಾರೆ ಅವ್ರ ಮನೆ ಊಟಕ್ಕೆ ಹಾಕಿಲ್ಲ ಬಂದು ದಿವಸ ಜನ ಎಡಿ ಬರ್ತಿದ್ದ ಕುಂತಿದ್ರು ಒಬ್ಬ ಹುಡುಗ 20 ಹುಡುಗ ಅವ್ನು ಹೊಂಟಿದ್ದ ಇದು ಅನಾಥ ಊಟ ಸಿಗುತ್ತ ಯಾಕೆ ಕೊಡುವಂತ ಹೇಳಿದ ಅದಕ್ಕಂತ ಬಂದು ಕೂತ ಮಾಡಿದ ಮತ್ತೆ ಠಾಗೂರು ಎರಡನೇ ನಮಗಿರ್ತದೆ ಎರಡನೇ ದೇವಸ್ಥಾನದಲ್ಲಿ ಅನ್ನ ತಮ್ಮ ಬಾಯಿಗೆ ಅಂತಂದ್ರು ಯಾಕಂದ ಇಲ್ಲೇ ಕುಂತಿ ಅಂದ್ರು ಅವ್ರು ಎದಕ್ಕೆ ಕುಂತ ನಾನು ಅದಕ್ಕೆ ಕುಂತೇನೆ ಅಂದ ಅವ್ರು ಅದ ವಯಸ್ಸಿಗೆ 90 ವರ್ಷ ಅವ್ರಿಗೆ ತುಳಿಕಾಗಲ್ಲ ಮತ್ತೆ ಅನ್ನ ಸತ್ತು ಊಟ ಸಿಗುತ್ತೆ ಕುಂತಿತ್ತು ನೋಡಿ ನಾಳೆ ಈಗ ಆರಾಮ್ ವಯಸ್ಸಿನಾಗ ಆರಾಮ್ ತಿಂದೆ ಅಂದ್ರ ನಾಳೆ ಸತ್ನಾಗ ನಿನ್ ಕಣ್ಣಾಗ ಹಸಿಟ್ಟು ಹಾಕ್ತಾರ ಕಿವೆ ಸೀಸ ಹಾಕ್ತಾರ ಅಂತ 10-20 ಇಂಚು ದಪ್ಪ ಕಬ್ಬು ಸಲಕ್ಕೆ ಹಾಕಿ ದೇಹದ ಇರ್ತಾರೆ ಯಪ್ಪ ಅಂತ ಹೋಗಿತ್ತು ಹೇಳಿ ಆಗಿದ್ದಾಗ ಬುದ್ಧಿಗೆ ಸ್ಪೇಷನ್ ಅನ್ಸಿ ಠಾಗೂರ್ ಅವರು ಮುಂದೆ ಅವ್ರಿಗೆ ಒಂದು ಪದ್ಯ ಬರ್ತಾರೆ ಆಗ ಅವರು ಯಾರು ರವೀಂದ್ರ ಠಾಗೂರ್ ಅವರು ವರ್ಕ್ ಈಸ್ ವರ್ಷಿಪ್ ಕಾಯಕ ಕೆಲಸ ಓಡಿ come out of the temple. Why are you counting the beds in the corner of the temple? If you want to see the God, you can see in the road maker, stone cutter, tilling the bed. Gedival, where is the Gedival? Punyat Miyan, what are going to do? Kudiaga, Panabande. In the Dev can affection to that. Buddha Kal Kutakata, Bavi Samana Kal Kudakata Kalana, and Devkano. Road Manakatar and Devkano. Father with Uta and the Devkano. 3 ಗಂಟೆ ಕೂಡ ಬುದ್ಧಿಗೆ ಹೋದ್ರು ಅದಕ್ಕಂತ ದೃಷ್ಟಿಯಿಂದ ನಮ್ಮ ಭವ್ಯ ಸಮಾಜ ಎಲ್ಲಾ ಸಮಾಜಕ್ಕೆ ಜಗತ್ತಿಗೆ ಎಲ್ಲರಿಗೂ ಶ್ರೇಷ್ಠ ಸಮಾಜ ಭವ್ಯ ಸಮಾಜ ಮೂಲ ಸಿದ್ದರಾಮೇಶ್ವರ ಬಡವದೇವ್ರು ಎಲ್ಲಾರು ಪ್ರಾರ್ಥನೆ ಮಾಡ್ಪ ಪ್ರತಿ ವರ್ಷ ಜೀವನ ಕೂಡ ಬಡವದೇವ್ರ ಜಾತ್ರೆ ಬಹಳ ಆದ್ಯತೆ ಚೆನ್ನಾಗಿ ಮಾಡಿದ್ರಿ ಬಹಳ ಸಂತೋಷ ಊರ್ ಎಲ್ಲಾ ಸಮಾಜ ಬಂಧುಗಳು ಬಂದರು ಎಲ್ಲಾರು ಬಂದರು ಬರಬೇಕು ಸಮಾಜ ಆಗಿಲ್ಲ ಮನೆ ಕಟ್ಟ ನಾ ಏನ್ ಮಾಡ್ತೀನಿ ಮನೆ ಬಂದಿಲ್ಲ ಅವ್ನು ಮನೆ ಕಟ್ಟಕ್ಕೆ ಹೋಗುದು ಬರ್ಬೋದು ಅಂದ್ರೆ
ಹಂಗ ಎಲ್ಲಾ ಸಮಾಜಕ್ಕೆ ಬೇಕಾದ ಸಮಾಜ ಭವ್ಯ ಸಮಾಜ, ಬಹಳ ಸಂತೋಷ ಸಮಾಜ, ಬಹಳ ಖುಷಿ ಆಗಿದೆ. ಇದು ನಮ್ದ ಸಮಾಜ, ನಮ್ಮವರು, ಬೇರೆಯವ್ರು ಯಾರಿಲ್ಲ, ಎಲ್ಲಾ ನಮ್ಮವರು, ನಮ್ಮ ಸಮಾಜ. ಅದಕ್ಕೆ ದೃಷ್ಟಿಯಿಂದ ಈ ಜಾತ್ರೆ ಒಳ್ಳೆಯದಾಗಿ ವರ್ಷ ವಿಶೇಷ ಕಾರ್ಯಕ್ರಮ ಮಾಡಿರಪ್ಪ, ಬಹಳ ಒಳ್ಳೆಯದು. ಸಮೀಪ ಆಗಿದೆ. ಅದಕ್ಕೆ ಸಿದ್ದರಾಮೇಶ್ವರ ಮತ್ತು ಭರಮ್ ದೇವರು ಮತ್ತು ಮಹಂತೇಶ ಕರ್ಸಿದ್ದೇಶ ಮತ್ತು ಎಲ್ಲಾ ಜನಗಳಿಗೆ ಎಲ್ಲಾ ತಪ್ಪದವರು ಎಲ್ಲಾ ತಪ್ಪತ್ಕೊಂಡು ಮತ್ತೊಂದು ಶುಭ ಹಾರೈಸಿ ನನ್ನ ಮಾತು ಹೋಗ್ತೇನೆ.